ಈಗ ಕಾಟೇರ ಸಿನಿಮಾ ಕ್ರಿಟಿಕ್ಸ್ ಇಂದ ಹಿಡಿದು ಫ್ಯಾನ್ಸ್ ಇಂದ ಹಿಡಿದು ವ್ಯೂವರ್ಸ್ ಇಂದ ಹಿಡಿದು ಎಲ್ಲರೂ ಮೆಚ್ಕೊಂಡ್ರು, ವೆಲ್ ಅಂಡ್ ಫೈನ್. ಬಟ್ ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಯ್ತು ಎಲ್ಲ ಕಡೆ. ಆಸ್ ಇಟ್ ಈಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ಸೊ ನಮ್ಮ ಇಂಡಿಯಾದಲ್ಲಾದಂಥ ಒಂದು ಕಾಯಿದೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಜನರು ಕಾಲಘಟ್ಟದ ಸಿನಿಮಾ ಆಗಿರೋದ್ರಿಂದ ಇದನ್ನು ಬೇರೆ ಲ್ಯಾಂಗ್ವೇಜ್ಗಳಿಗೆ ತಲುಪಿಸೋದಕ್ಕೆ ಮುಂದಿನ ಹಂತಗಳಲ್ಲಿ ಏನು ಪ್ಲಾನ್ ಮಾಡಿಕೊಂಡಿದ್ದೀವಿ? ಈಗ ತೆಲುಗು ಆ್ಯಂಡ್ ತಮಿಳು, ಹಿಂದಿ 3 ಡಬ್ಬಿಂಗ್ ಆಗ್ತಾಯಿದೆ. ಅದು ಸೆನ್ಸಾರ್ ಆಗಬೇಕೀಗ. ಸೆನ್ಸಾರ್ ಆದಮೇಲೆ ಅಲ್ಲಿ ಕೆಲವೊಂದು ಪ್ರೊಡಕ್ಷನ್ ಹೌಸ್ಗಳು ಅದನ್ನು ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ. ಸೊ ಅದನ್ನು ನಿರ್ಮಾಪಕರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಬಹುಶಃ ಇನ್ನೊಂದು ವಾರ ಇಲ್ಲ 8 ದಿನದಲ್ಲಿ ಅದರದ್ದು ಕಾಪಿ ರೆಡಿ ಆಗಿಬಿಡುತ್ತೆ, ಎಲ್ಲನೂ ಫೈನಲ್ ಸೆನ್ಸಾರ್ ಆಗೋದು. ಸೊ ಅದಾದಮೇಲೆ ಐ ಥಿಂಕ್ ಡೇಟ್ ಅನೌನ್ಸ್ ಮಾಡ್ಬೋದು ಅವರು. ಬಟ್ ರಿಲೀಸ್ ಪ್ಲ್ಯಾನ್ ಅಂತ ನಡೀತಾ ಇದೆ. ಓಕೆ, ಈಗ ಡಬ್ಬಿಂಗ್ ಆಗ್ತಾ ಇದೆ, ರಿಲೀಸ್ ಪ್ಲಾನ್ ಮಾಡ್ತಿದೆ ಅಂತಿದ್ರೆ ರಿಲೀಸ್ ಅಂದ್ರೆ ಇನ್ ದ ಸೆನ್ಸ್ ಆಫ್ OTT ಬರ್ತೀರಾ ಅಥವಾ ಥಿಯೇಟ್ರಿಕಲ್ ರಿಲೀಸ್? ಇಲ್ಲ, ಥಿಯೇಟ್ರಿಕಲ್ ರಿಲೀಸ್ ಪ್ಲಾನ್ಸ್ ಮಾಡ್ತಿದ್ದಾರೆ. ಅದು ಪ್ರೊಡಕ್ಷನ್ ಹೌಸ್ಗಳು ಆ ಕಡೆಯಿಂದ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿರೋದು. ಏನಕ್ಕೆ ಈ ತರ ಒಂದು ಸತ್ವ ಇರೋಂಥದ್ದು, ಗಟ್ಟಿ ಕಥೆ ಇರೋಂಥವು ಡೈರೆಕ್ಟ್ OTT ಹೋಗ್ಬಿಟ್ರೆ ಅಷ್ಟು ಫೀಲ್ ಕೊಡಲ್ಲ. ಥಿಯೇಟ್ರಿಕಲ್ ರಿಲೀಸ್ ಆದ್ರೆ ತುಂಬಾ. ಹೌದು, ಎಲ್ಲ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಈಗ ತೆಲುಗು ಆ್ಯಂಡ್ ತಮಿಳು, ಹಿಂದಿ 3 ಡಬ್ಬಿಂಗ್ ಆಗ್ತಾಯಿದೆ. ಅದು ಸೆನ್ಸಾರ್ ಆಗಬೇಕೀಗ. ಸೆನ್ಸಾರ್ ಆದಮೇಲೆ ಅಲ್ಲಿ ಕೆಲವೊಂದು ಪ್ರೊಡಕ್ಷನ್ ಹೌಸ್ಗಳು ಅದನ್ನು ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾವೆ. ಸೊ ಅದನ್ನು ನಿರ್ಮಾಪಕರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಬಹುಶಃ ಇನ್ನೊಂದು ವಾರ ಇಲ್ಲ 8 ದಿನದಲ್ಲಿ ಅದರದ್ದು ಕಾಪಿ ರೆಡಿ ಆಗಿಬಿಡುತ್ತೆ, ಎಲ್ಲನೂ ಫೈನಲ್ ಸೆನ್ಸಾರ್ ಆಗೋದು. ಸೊ ಅದಾದಮೇಲೆ ಐ ಥಿಂಕ್ ಡೇಟ್ ಅನೌನ್ಸ್ ಮಾಡ್ಬೋದು ಅವರು. ಬಟ್ ರಿಲೀಸ್ ಪ್ಲ್ಯಾನ್ ಅಂತ ನಡೀತಾ ಇದೆ. ಓಕೆ, ಈಗ ಡಬ್ಬಿಂಗ್ ಆಗ್ತಾ ಇದೆ, ರಿಲೀಸ್ ಪ್ಲಾನ್ ಮಾಡ್ತಿದೆ ಅಂತಿದ್ರೆ ರಿಲೀಸ್ ಅಂದ್ರೆ ಇನ್ ದ ಸೆನ್ಸ್ ಆಫ್ OTT ಬರ್ತೀರಾ ಅಥವಾ ಥಿಯೇಟ್ರಿಕಲ್ ರಿಲೀಸ್? ಇಲ್ಲ, ಥಿಯೇಟ್ರಿಕಲ್ ರಿಲೀಸ್ ಪ್ಲಾನ್ಸ್ ಮಾಡ್ತಿದ್ದಾರೆ. ಅದು ಪ್ರೊಡಕ್ಷನ್ ಹೌಸ್ಗಳು ಆ ಕಡೆಯಿಂದ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿರೋದು. ಏನಕ್ಕೆ ಈ ತರ ಒಂದು ಸತ್ವ ಇರೋಂಥದ್ದು, ಗಟ್ಟಿ ಕಥೆ ಇರೋಂಥವು ಡೈರೆಕ್ಟ್ OTT ಹೋಗ್ಬಿಟ್ರೆ ಅಷ್ಟು ಫೀಲ್ ಕೊಡಲ್ಲ. ಥಿಯೇಟ್ರಿಕಲ್ ರಿಲೀಸ್ ಆದ್ರೆ ತುಂಬಾ. ಹೌದು, ಎಲ್ಲ ಥಿಯೇಟ್ರಿಕಲ್ಗೆ ಪ್ಲಾನ್ ಮಾಡ್ತಿದ್ದಾರೆ.